A2, A2, A2. A2 I avoid, but A2 likes me. ಐ ಕಾಂಟ್ ಅವಾಯ್ಡ್ ಅಂತ ಲಾಸ್ಟ್ ಇಂಟರ್ವ್ಯೂಲಿ ನನಗೆ ದಿಗಂತ್ ಸರ್ ಹೇಳಿದರು. ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ, ಹಂಗೂ ಕೈಯಲ್ಲಿ ನಂಗೆ ಏಟು ಕಾಣಿಸ್ತು. ಸರ್ ಏಟುಗೂ ನಿಮಗೂ ಸಂಬಂಧ ಯಾಕೋ ಮುಗಿಯಲ್ಲ ಅಂತ. ನಾನು ಮನೆಯಿಂದ ಆಚೆ ಹೋದ್ರೆ ನನಗೆ ಏನಾದ್ರು ಒಂದು ಗಾಯ ಆಗುತ್ತೆ. ಅದೇ ಅದಕ್ಕೆ ಹೆಂಗಾಯ್ತು ಸರ್? ಯಾವುದು? ಇವತ್ತಿಲ್ಲ, ಇವತ್ತು ಏನೂ ಆಗಿಲ್ಲ. ಕಾಣಿಸ್ತು ಸರ್, ಅದೇ ನೋಡ್ತಾ ಇದ್ದೆ. ಇದು ಬಹುಶಃ ನಂದು ಇವಾಗ ಕ್ರಿಕೆಟ್ ಆಡ್ತಾ ಇದ್ದೀನಿ. ರಾಜ್ ಕಪ್ ಅಂತ ನಾವು ಸೆಮಿಫೈನಲ್ಸಿಗೆ ಬಂದಿದ್ದೀವಿ, ಅದರಲ್ಲಿ ಎಲ್ಲೋ ಆಗಿದೆ. ನಿಮ್ಗೆ ನೆನಪಿದೆ ಸರ್, ಏಟು ಐ ಅವಾಯ್ಡ್ ಬಟ್ ಏಟು ಲೈಕ್ಸ್ ಮೀ ಅಂತ. ಸರ್ ರುದ್ರಕಾಲ ಅಂತ ಹೇಳಿ ಭರ್ಜರಿಯಾಗಿ ಬೇರೆ ಥರನೇ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ದೂದ್ ಪೇಡ ದಿಗಂತ್ ಅವರು. ಹೆಂಗಿದೆ ಫೀಲ್? ನನಗೆ ಅಂದರೆ ಒಂದು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಎಲ್ಲೋ ಒಂದು ನನಗೂ ಅಂದರೆ ಈ ಥರ ಒಂದು ಟೈಟಲ್ನ ಸಪೋರ್ಟ್ ಮಾಡೋವಂಥ ಒಂದು ಪಾತ್ರನ ನಾನು ಆ ಪಾತ್ರಕ್ಕೆ ಜೀವ ತುಂಬ್ತೀನ ಅನ್ನೋದು ನನಗೆ ಒಂಥರ ಇದಿದೆ, ಅಂದರೆ ಎಕ್ಸೈಟ್ಮೆಂಟ್ ಇದೆ. ಈ ಕತೆ ಕೇಳಿದಾಗ ಹೇಗೆ ಅನಿಸ್ತು ಸರ್? ಕತೆ ಅದ್ಭುತವಾಗಿದೆ. ನಮ್ಮ ಗೋಪಿ ಸರು ಅವರು ತುಂಬ ಚೆನ್ನಾಗಿ ಕತೆನ ಮಾಡಿದ್ದಾರೆ. ಅವರು ಈ ಮೈಥಾಲಜಿ ಆಮೇಲೆ ದೈವಶಕ್ತಿನ ಈ ಪ್ರೆಸೆಂಟ್ ಡೇಗೆ ಮಿಕ್ಸ್ ಮಾಡಿ ಒಂದು ಕತೆನ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಯಾಕೆಂದರೆ ಏನೋ ಒಂದು ಡಿಫ್ರೆಂಟ್ ಮಾಡೋಣ ಅಂತ ನನಗೂ ಆಸೆ. ಕಾಮಿಡಿ ಮಾಡಾಯಿತು, ರೊಮ್ಯಾನ್ಸ್ ಮಾಡಾಯಿತು. ಸೊ ಈ ಥರದ್ದು ಒಂದು ಸಬ್ಜೆಕ್ಟ್ ಮಾಡಿರಲಿಲ್ಲ, ಸೊ ಮಾಡೋಣ ಅಂತ. ಪ್ರಿಪ್ರೇಷನ್ ಅದೇ ಇವತ್ತು ಈಗ ನಮ್ಮದು ಫಸ್ಟು ಮುಹೂರ್ತ ಆಗಿರೋದ್ರಿಂದ ನಮಗಿನ್ನ ಒಂದು ತಿಂಗಳು ಅವಕಾಶ ಇದೆ, ಟೈಮ್ ಇದೆ ಶೂಟಿಂಗಿಂದ. ಸೊ ಅದಕ್ಕೆ ಏನೇನು ಬೇಕು ಅದೇ ಆ್ಯಕ್ಷನ್ ಮಾಸ್ಟ್ರು ಇವತ್ತು ಹೇಳಿದ್ದು, ನಾನು ಕೇಳಿದ್ದು ತುಂಬ ಹೆವಿ ಆ್ಯಕ್ಷನ್ ಇದೆ ಅಂತ. ಸೊ ಇವಾಗ ಪ್ರಿಪ್ರೇಷನ್ ಏನಿದೆಯೋ ಅದನ್ನೆಲ್ಲ ತಯಾರಿ ಆಗಬೇಕು. ಸರ್ ನೀವು ಮೊನ್ನೆ ಅಷ್ಟೇ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರಿ, ಅದನ್ನೆಲ್ಲ ನಾವು ನೋಡಿದಾಗ ನಮ್ಗೆ ತುಂಬ ಹರ್ಟ್ ಆಯಿತು. ನೀವು ನಿಮ್ಮ ಕಣ್ಣು ಏಟಾದಾಗ ನೀವು ಖಿನ್ನತೆಗೆ ಒಳಗಾಗಿದ್ದು, ಈ ಥರದ್ದು ಎಲ್ಲೂ ಇನ್ಫಾರ್ಮೇಷನ್ ನೀವೆಲ್ಲೂ ಬಿಟ್ಕೊಟ್ಟಿರಲಿಲ್ಲ, ಬಟ್ ಲಾಸ್ಟ್ ಇಯರಲ್ಲಿ ಬಿಟ್ಕೊಟ್ರಿ. ಸರ್ ಹೇಗೆ ಅನಿಸುತ್ತೆ ಸರ್? ನೀವು ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯಿತು, ಕಣ್ಣು ಅದು ಒಂಥರ ನಿಮ್ಮ ಸ್ವಲ್ಪ ಅದು ನೋವಿದ್ದೇ ಇರುತ್ತೆ. ನೀವು ಖಿನ್ನತೆಗೆ ಹೋಗಿದ್ದು ಆ ದಿನಗಳನ್ನ ನೆನಪು ಮಾಡ್ಕೋಬಹುದಾ? ಯಾಕಂದರೆ ಕೆಲವರು ಇರ್ತಾರೆ ಈ ಥರ, ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಯಾವ ರೀತಿಯ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ? ಅದೇ ನಿಜವಾಗ್ಲೂ ಸಿನಿಮಾ ರಂಗದಲ್ಲಿ ಏನೇನು ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಇವಾಗ ಕೆಲವು ಸತಿ ಈಗ ನಾನೇ ಆ್ಯಕ್ಷನ್ ಏನೋ ಮಾಡೋಕ್ಕೆ ಹೋದೆ, ಬಿದ್ದೆ, ಅದು ಓಕೆ ನನ್ನ ಮೇಲೆ. ಬಟ್ ಇದು ಹೇಗೆ ಅಂದರೆ ನನ್ನ ತಪ್ಪಿಲ್ಲದೆ ನಿಮಗೆ ಏಟಾಗೋದಿದೆಯಲ್ಲ, ಜೀವನ ಪರ್ಯಂತ ನೀವು ಅದನ್ನು ಅನುಭವಿಸೋದಿದೆಯಲ್ಲ, ಅದು ಯಾರಿಗೆ ಬ್ಲೇಮ್ ಮಾಡ್ತೀರಾ? ನಿಮ್ಮ ಹಣೆ ಬರಕ್ಕೆ ಬ್ಲೇಮ್ ಮಾಡಬೇಕಷ್ಟೆ. ಸೊ ಹಾಗೆ ನನಗೂ ಇದಾದ ತಕ್ಷಣ ನಾನು ಫಸ್ಟ್ ಗೂಗಲ್ ಮಾಡಿ ನೋಡಿದೆ, ಈ ಸಿನಿಮಾ ನಡಿಬೇಕಾದ್ರೆ ಯಾರ್ಯಾರಿಗೆ ಏನೇನು ಆ್ಯಕ್ಷನ್ನ ಅಂದರೆ ಯಾರ್ಯಾರಿಗೆ ಏಟಾಗಿದೆ ಅಂತ. ಆ ಲಿಸ್ಟ್ ನೋಡಿದ್ರೆ ತುಂಬ ಹಲವಾರುಗಳಿದೆ. ಕೆಲವರೆಲ್ಲ ಸ್ಪೈನಲ್ಲೇ ಕಾರ್ಡ್ ಕಟ್ಟಾಗಿ ಅವರೆಲ್ಲ ಬೆಡ್ ರಿಡನ್ನು ಫಾರ್ ದ ರೆಸ್ಟ್ ಆಫ್ ದ ಲೈಫ್, ಆ ಥರ ಎಲ್ಲ ಆಗಿದ್ದಿದೆ. ಸೊ ಅದನ್ನೆಲ್ಲ ನೋಡಿದ್ಮೇಲೆ ಓಕೆ, ನಂದು ಇನ್ನೂ ಅಷ್ಟು ದೊಡ್ಡದು ಏನಾಗಿಲ್ಲಪ್ಪ, ಒಂದು ಕಣ್ಣಲ್ಲೇ ನಾನು ಮ್ಯಾನೇಜ್ ಮಾಡ್ಬೋದು ನನ್ನ ಜೀವನನ ಅಂತ ನನಗೆ ಗೊತ್ತಾಯಿತು. ಸೊ ಹಾಗೆ ನಾನು ಸಮಾಧಾನ ಮಾಡಿಕೊಂಡೆ. ಸೊ ಯಾವತ್ತೂ ಅಷ್ಟೇ, ಸಿನಿಮಾ ಇರಲಿ ಏನೇ ಇರಲಿ, ನೀವು ಬೈಕಲ್ಲಿ ಹೋಗ್ತಾ ಇದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರಿ. ಯಾಕೆಂದರೆ ಒಂದು ಸತಿ ಹೋಗಿದ್ದು ಮತ್ತೆ ಬರಲ್ಲ ನಿಮಗೆ. ಬೇರೆ ಅಷ್ಟೇ, ಈಗ ನನಗೆ ನೆಕ್ ಏಟಾದಾಗಲೂ ಅಷ್ಟೇ ಕೈ ಸೆನ್ಸೇಷನ್ನೇ ಹೋಗ್ಬಿಟ್ಟಿತ್ತು, ಅಂದರೆ ಲೆಫ್ಟ್ ಹ್ಯಾಂಡ್ ಹಿಂಗೆ ಎತ್ತಕ್ಕಾಗ್ತಾ ಇರಲಿಲ್ಲ. ಸೊ ಈ ಥರದ್ದೆಲ್ಲ ಮಾಡ್ಕೋಬೇಡಿ ಅಷ್ಟೇ. ಸರ್ ಆ ಸಂದರ್ಭ ಇನ್ನೂ ನೆನಪಿದೆ ನಮ್ಗೆ. ಇಲ್ಲೆಲ್ಲೋ ಹೊರಗಡೆ ಆದಾಗ ನೀವು ಇಲ್ಲಿ ಬರುವಾಗ ನಮಗೆ ಏನೋ ಆಗಿದೆ, ಸಮಥಿಂಗ್ ಏನೋ ಆಗೋಗಿದೆ, ಕಷ್ಟ ಅನ್ನೋರೇ ಆಗೋಗಿದೆ, ಕಷ್ಟ ಇದು ಅನ್ನೋ ಥರನೇ ಅರ್ಧಾಡ್ತು ಸರ್. ಅದೆಲ್ಲ ಆಮೇಲೆ ನಿಮ್ಗೆ ಗೊತ್ತಾದಾಗ ಹೇಗೆ ಅನ್ನಿಸ್ತು ಅಂತ ಹೇಳಿ? ಇಲ್ಲ, ಹೌದೌದು, ನಾನು ಹೋಗಿದ್ದೆ. ಅದು ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಡಬಲ್ ಫ್ಲಿಪ್ ಅಂತ ಮಾಡೋಕ್ಕೆ ಹೋಗಿ ಆ ಥರ ಆಗಿದ್ದು. ಆ ಥರ ಒಂದು ಕಷ್ಟ ಅನ್ನೋ ಥರನೂ ಆಗಿತ್ತು ಅಂತ ಸುದ್ದಿ. ಇಲ್ಲ, ಆಪರೇಷನ್ ಟೈಮಲ್ಲಿ ಡಾಕ್ಟ್ರ್ ಹೇಳಿದ್ರು, ನಿಮಗೇನಾಯ್ತು ತಲೆನೇ ಕೆಡಿಸ್ಕೊಂಬಿಡಿ, ಒಂದು 3 months ಎಲ್ಲ ರೆಡಿ ಆಗಿಬಿಡ್ತೀರಾ ಅಂತ. ಸೊ ಆವಾಗ ಒಂದು ಧೈರ್ಯ ಬಂತು. ಬಟ್ ಅಲ್ಲಿವರೆಗೂ, ಅಲ್ಲಿಂದ ಬಂದು ಇಲ್ಲಿ ನಮ್ಮ ಸ್ಪೈನಲ್ ಸರ್ಜನ್ ಮೀಟ್ ಮಾಡೋವರೆಗೂ ಸ್ವಲ್ಪ ಭಯ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಏನು ತಲೆ ಕೆಡಿಸ್ಕೊಂಬಿಡಿ, ಡಬ್ಬಲ್ ಅಲ್ಲ ಟ್ರಿಪಲ್ ಫ್ಲಿಪ್ ಹೊಡಿಬೋದು ಅಂತ ಹೇಳಿದ್ರು ಅವರು. ಸರ್ ಪ್ರತಿ ಹೆಜ್ಜೆಯಲ್ಲೂ ನೀವು ಈ ಥರ ಏಟ್ಗಳೆಲ್ಲ ಮಾಡ್ಕೊಂಡು ಬಂದಾಗ ನಿಮ್ಮ ಐಂದ್ರತಾರೆ, ನಿಮ್ಮ ಪ್ರೀತಿ ಯಾವ ರೀತಿ ನಿಮ್ಮ ಜೊತೆ ನಿಲ್ತಾರೆ ಅವ್ರ ಬಗ್ಗೆ ಹೇಳೋದಾದರೆ, ನೀವು ಸಿನಿಮಾ ರಂಗಕ್ಕೆ ಬಂದು 20 ವರ್ಷ ಆಗೋಯಿತು ಸರ್, 20ಕ್ಕೂ ಹೆಚ್ಚು ವರ್ಷ ಆಯಿತು. ಅದನ್ನು ಸಂಭ್ರಮದಿಂದ ಹೇಳೋದಾದರೆ? ಇಲ್ಲ, ನಿಜವಾಗ್ಲೂ ನನಗೆ ನನ್ನ ಪುಣ್ಯ ಐಂದ್ರತಾರೆ. 2026 ನಾವಿದ್ದೀವಿ ಈಗ. ಖಂಡಿತ 2009ರಿಂದ ನನ್ನ ಜೊತೆಗೆ ನಿಂತಿದ್ರದು ಐಂದ್ರಿತ ಜೊತೆಗೆ. ಅದೇ ಹೇಳಿದ್ನಲ್ಲ, ನನ್ನ ಪುಣ್ಯ. ಯಾಕೆಂದರೆ ನನಗೆ ಅಷ್ಟು ಏಟಾದರೂ, ನನಗೆ ಅಷ್ಟು ಅಂದರೆ ಇವಾಗ ಕರಿಯರೇ ಹೋಗಿತ್ತು. ಒಂದು ಟೈಮಲ್ಲಿ ಕಣ್ಣು ಏಟಾದಾಗಂತೂ ಕರಿಯರೇ ಇರಲಿಲ್ಲ ಬಹುಶಃ. ಅಂದರೆ 2-3 ವರ್ಷ ನಾನು ಕೆಲಸ ಮಾಡೋದಕ್ಕಾಗಿರಲಿಲ್ಲ, ಫ್ಯೂಚರ್ ಏನು ಅಂತ ಗೊತ್ತಿಲ್ಲ, ನಾನು ನಟನಾಗೆ ಉಳಿತೀನ ಅಥವಾ ಬೇರೆ ಏನಾದರೂ ಕೆಲಸ ಮಾಡಬೇಕಾ ಅನ್ನೋ ಥರ ಒಂದು ಇದಕ್ಕೆ ಹೋದಾಗ, ಆದರೂ ಜೊತೆಗೆ ನಿಂತು ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ಐಂದ್ರಿತಾಗೆ ಥ್ಯಾಂಕ್ಸ್ ಹೇಳಬೇಕು. 20 ವರ್ಷ ಅಭಿಮಾನಿಗಳಿಂದ ಕರ್ಕೊಂಡು ಬಂದಿರೋ
ಥ್ಯಾಂಕ್ ಯು. ಇದುವರೆಗೂ ನನಗೆ ಸಾಥ್ ಕೊಟ್ಟಿದ್ದೀರಾ, ಇನ್ನು ಮುಂದೆ ಸಾಥ್ ಕೊಡ್ತೀರಾ ಅಂತ ನನಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆನ ನಾನು ಕೂಡ ಉಳಿಸ್ಕೊತೀನಿ, ಒಳ್ಳೆ ಸಿನಿಮಾನ ಕೊಡ್ತೀನಿ. ಇನ್ನೊಂದು ಖುಷಿಯ ವಿಚಾರ, ಸಮಂತಾ ಮೇಡಮ್ ಜೊತೆ ಕಾಣಿಸ್ಕೊಂಡಿದ್ದು, ಅವ್ರ ಪೋಸ್ಟರ್ ರಿಲೀಸ್ ಮಾಡಿದ್ದು ಆ್ಯಂಡ್ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡ್ತಿರೋದು, ಇದೆಲ್ಲವೂ ಕೂಡ ನಮಗೆ ಖುಷಿಯೇ. ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಅಂತ ನಮ್ಗೆ ನಿಮ್ಗೇನು ದಿಗಂತ ಅಂದರೆ ನಮ್ಗೆಲ್ರಿಗೂ ಮನೆ ಮಗ ಹತ್ರನೇ ನಾವು ಎಲ್ಲರೂ ಟ್ರೀಟ್ ಮಾಡೋದು, ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಅದೇ ಸಮಂತಾ ಅವ್ರದ್ದು ಫಸ್ಟ್ ಟೀಸರ್ ಏನು ರಿಲೀಸ್ ಆಯಿತು, ಕೆಳಗಡೆ ಕಮೆಂಟ್ಸ್ ಅಂತೆ, ಸುಮಾರು ಕಮೆಂಟ್ಸಲ್ಲಿ ದೂದ್ ಬೇಡ ಅಂತೆಲ್ಲ ಫುಲ್ ಹಾಕಿದ್ರಂತೆ. ಸೊ ಸಮಂತಾ ನನಗೆ ಕೇಳಿದ್ರು ಏನು ದೂದ್ ಬೇಡ ಅಂದರೆ ಏನು ಅಂತ. ಆಮೇಲೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಗಾಳಿಪಟ ಅಂತ ಸಿನಿಮಾದಲ್ಲಿ ಗಣೇಶ್ ನನಗೆ ದೂದ್ ಬೇಡ ಅಂತ ಕರೀತಾರೆ, ಆಮೇಲೆ ನನಗೆ ಆ ಟೈಟ್ಲ್ ಬಂದ್ಬಿಡ್ತು ಅಂತ. ಸೊ ಬಟ್ ಅವಳು ಹೇಳಿದ್ರು, ಅಂದರೆ ಸಮಂತಾ ಹೇಳಿದ್ರು, ನನಗೆ ಶಾಕ್ ಆಯಿತು ಇಷ್ಟು ಮೆಸೇಜಸ್ಸು ಈ ಕಡೆಯಿಂದ ಬಂದಿದ್ದು ಅಂತ. ಅವಾಗ ಹೇಳಿದೆ, ಇಲ್ಲ ತೆಲುಗು ನಿಮ್ಮ 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 ಅಭಿಮಾನಿಗಳು ಕನ್ನಡಿಗರು ತುಂಬ ಇದ್ದಾರೆ. ಸೊ ಅವರು ನನ್ನನ್ನು ಈ ನಿಮ್ಮ ಸಿನಿಮಾದಲ್ಲಿ ನೋಡಿ ಅವರಿಗೂ ತುಂಬ ಖುಷಿ ಆಗ್ತಾ ಇದೆ, ಅದಕ್ಕೆ ಬಹುಶಃ ಈ ಥರ ಲವ್ ಕಳಿಸಿದ್ದಾರೆ ಅಂತ ಹೇಳಿದೆ. ನಿಮ್ಮ ಮತ್ತು ಅವರ ಒಡನಾಟ ಹೇಗಿದೆ ಸರ್? ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ವಿ, ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಪೋಸ್ಟರ್ ಆಗಲಿ, ಒಂದು ಟ್ರೈಲರ್ ರಿಲೀಸ್ಗೆ ಯಾರನ್ನೂ ಒಬ್ಬರನ್ನ ಕರೆದಾಗ ಅಷ್ಟು ಈಸಿಯಾಗಿ ನಮ್ಮವರೇ ಬರಲ್ಲ, ನಿಂತ್ಕೊಳ್ಳಲ್ಲ. ಅಂಥದ್ರಲ್ಲಿ ಅವರಲ್ಲಿ ಸ್ಟಾರ್ ನಟಿ, ನಿಮಗೆ ಆ ಒಡನಾಟ ಇಲ್ದಿದ್ರೆ ಅವ್ರು ಬರ್ತಿರ್ಲಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಾವು ಗಮನಿಸಿದ್ವಿ ಎಷ್ಟೋ ಜನ ಅವ್ರನ್ನ ಹಿಡಿಬೇಕು, ಅವ್ರನ್ನ ಕರಿಬೇಕು, ಬರಲ್ಲ, ಯಾರೂ ನಿಲ್ಲಲ್ಲ, ನಮ್ಮವ್ರು ನಮ್ಮ ಜೊತೆ ನಿಲ್ಲಲ್ಲ. ಅದು ನಮ್ಗೆ ಗೊತ್ತಿರುವಂಥ ವಿಚಾರ, ನೀವು ಹೇಳೋದಕ್ಕಾಗಲಿಲ್ಲ ಅಂದರೂ ಕೂಡ. ಸೊ ಅವ್ರು ಹೇಗೆ ಸ್ಪಂದಿಸಿದ್ರು ನಿಮಗೆ? ಇಲ್ಲ, ನಾನು ಡೇ ಒನ್ನಿಂದ ನಾವಿಬ್ಬರು ತುಂಬಾ ಕ್ಲೋಸ್ ಆಗಿದ್ವಿ. ಯಾಕೆಂದರೆ ನಾವು ವರ್ಕೌಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಅಷ್ಟೇ, ಅವ್ರದ್ದು ಸ್ಟಾಫ್ ಅಂತ ಬರುತ್ತೆ, ಕೋಲಲ್ಲಿ ತಿರುಗಿಸೋದು, ಕಲರಿ ಪಟ್ಟುದು ಒನ್ ಆಫ್ ದ ಇದು ಆರ್ಟ್, ಅದು ನಾನು ಮಾಡಿದ್ದೆ, ಅದು ಅವ್ರಿಗೂ ಬರುತ್ತೆ. ಸೊ ಈ ಥರದ್ದೆಲ್ಲ ಹಲವಾರು ವಿಷಯಗಳು ನಾವು ಮಾತಾಡ್ತಾ ಇದ್ವಿ. ಆ್ಯಂಡ್ ಶಿ ಪ್ಲೇಸ್ ಬ್ಯಾಡ್ಮಿಂಟನ್, ನಾನು ಬ್ಯಾಡ್ಮಿಂಟನ್ ಆಡ್ತೀನಿ. ಸೊ ಈ ಥರದ್ದೆಲ್ಲ ಒಂದಷ್ಟು ನಮಗೆ ಕಾಮನ್ ಫ್ಯಾಕ್ಟರ್ ಇದೆ ಮಾತಾಡೋದಕ್ಕೆ, ಅಥವಾ ಏನೋ ಒಂದು ಟೈಮ್ ಪಾಸ್ ಮಾಡೋದಕ್ಕೆ. ಸೊ ಹಾಗಾಗಿ ನಾವಿಬ್ಬರು ಕ್ಲೋಸ್ ಆದ್ವಿ. ಈ ರಿಕ್ವೆಸ್ಟ್ ಮಾಡಿದಾಗ ಈ ಥರ ಒಂದು ನನ್ನ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಅದು ನಮ್ಮ ಡೈರೆಕ್ಟ್ರು ಆಂಧ್ರದವರು. ಸೊ ಅವರು ತುಂಬ ದೊಡ್ಡ ಅಭಿಮಾನಿ ಸಮಂತಾಗೆ. ಸೊ ನಮ್ಮ ಡೈರೆಕ್ಟ್ರ್ ವಿಶ್ವ ಈ ಥರ ಒಂದು ಮಾಡಿಕೊಡ್ತೀರಾ ಅಂದರೆ ಪ್ಲೀಸ್ ನಮ್ಮ ಸೆಟ್ಟಿಗೆ ಕಳಿಸಿ, ಇಡೀ ನಿಮ್ಮ ಟೀಮನ್ನು ಕರೆಸಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಪೋಸ್ಟರ್ ಲಾಂಚ್ ಮಾಡಿ ನಮಗೆ ಒಂದು ಬೆಸ್ಟ್ ವಿಶಸ್ಸನ್ನು ತಿಳಿಸಿದ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತಾರೆ ಸರ್? ಇಲ್ಲಿ ನಟ ನಟಿಯರ ಬಗ್ಗೆ ಮಾತಾಡ್ತಾರೆ, ಏನಾರು ಹೇಳಿದಾರಾ? ಖಂಡಿತ ಅವರು ತುಂಬ ಟ್ರ್ಯಾಕ್ ಇಟ್ಟಿದ್ದಾರೆ. ಆದರೆ ಅವ್ರಿಗೆ ಏನಂದರೆ ಕನ್ನಡ ಸಿನಿಮಾ ಈಗ ಸೂ ಫ್ರಮ್ ಸೋ ಬಗ್ಗೆ ಮಾತಾಡಿದ್ರು. ಆದರೆ ಹೆಚ್ಚೆಚ್ಚು ಸಿನಿಮಾಗಳು ನಮಗೆ ಇನ್ನೂ ಕೇಳೋದಕ್ಕೆ ಬರ್ತಾ ಇಲ್ಲ ನಮಗೆ. ಅಂದರೆ ಯಾವುದು ಕಾಂತಾರ ಎಲ್ಲ ಆದಮೇಲೆ ನಾವು ಅಂದ್ಕೊಂಡ್ವಿ ಕನ್ನಡ ಸಿನಿಮಾ ಬೇರೆ ಎಲ್ಲೋ ಒಂದು ಹೋಗುತ್ತೆ ರೇಂಜಿಗೆ. ಆದರೆ ಇನ್ನೂ ಹೆಚ್ಚೆಚ್ಚು ಹಿಟ್ಗಳು ಅಲ್ಲಿಂದ ಬರ್ತಾ ಇಲ್ಲ, ಅದು ಯಾಕೆ ಅಂತೆಲ್ಲ ಕೇಳಿದ್ರು. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ನಮಗೆ OTT ಸಪೋರ್ಟ್ ಮಾಡ್ತಾ ಇಲ್ಲ, ನಮಗೆ ಯಾವ ಪ್ಲ್ಯಾಟ್ಫಾರ್ಮು, ನಮಗೆ ನೆಟ್ಫ್ಲಿಕ್ಸ್ ಆಗಲಿ, ಅಮೆಝಾನ್ ಆಗಲಿ, ZEE5 ಆಗಲಿ, ಯಾವುದೋ ಆ ಥರ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದೆ. ಸೊ ಯಾ ಸರ್, ಮುಹೂರ್ತ ತುಂಬ ಕಡಿಮೆ ಆಗಿದೆ, ನಿಮ್ಗಳ ಜೊತೆ ನಮಗೂ ಕೆಲಸ ಕಡಿಮೆ ಆಗ್ತಾ ಇದೆ ದಿನ ಸಿನಿಮಾ ರಿಪೋರ್ಟರ್ಗಳಿಗೆ. ಸೊ ಇದು ಗಮನಕ್ಕೆ ಬಂದಿದೆಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಥಿತಿಗತಿ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಇಲ್ಲ, ಇದು ಯಾಕೆ ಹೀಗಾಗಿದೆ ಅನ್ನೋದಕ್ಕೆ ನನಗೆ ಅಂದರೆ ಒಂದು ರೀಸನ್ ಗೊತ್ತಾಗ್ತಾ ಇಲ್ಲ. ಕೆಲವಾರು ಕಾರಣಗಳಿದೆ. ಇವಾಗ ಒಂದಂದರೆ ಜನರ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿದೆ. ಅದು ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಅದರಿಂದ ಒಂದು ಜನರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿದೆ. ಮೊನ್ನೆ ಯಾವುದೋ ಒಂದು ಈ ಕ್ರಿಕೆಟ್ ನೋಡ್ತಾನೆ ಒಂದು ಆ್ಯಡ್ ನೋಡಿದೆ, 2 ನಿಮಿಷದ ಮೂವಿಗಳು ಮಾಡ್ತಾರಂತೆ, ಅದೇ ಒಂದು ಪ್ಲ್ಯಾಟ್ಫಾರ್ಮ್. ಬರೀ ಆ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ 2 ನಿಮಿಷಗಳ ಸಬ್ಜೆಕ್ಟು ಮೂವಿಗಳು ಮಾತ್ರ. ಸೊ ಅದೆಲ್ಲ ಇವಾಗ ಹೇಗಾಗಿದೆ ಅಂದರೆ, ಈಗ 1.5 ಗಂಟೆ 2 ಗಂಟೆ ಸಿನಿಮಾ ನೋಡೋ ಅಂಥ ಪೇಷನ್ಸೇ ಇಲ್ಲ ಜನಕ್ಕೆ. ಥಿಯೇಟ್ರಲ್ಲೂ ಅಷ್ಟೇ, ನಾನು ಯಾವುದೋ ಒಂದು ಸಿನಿಮಾ ನೋಡೋಕ್ಕೆ ಹೋಗಿದ್ದೆ, ಅಲ್ಲಿ ಸುಮಾರು ಜನ ಮಧ್ಯ ಫೋನ್ ಹಿಡ್ಕೊಂಡು ಅವರು ಇನ್ಸ್ಟಾಗ್ರಾಮಲ್ಲಿ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಸಿನಿಮಾ ಥಿಯೇಟ್ರ್ ಮಧ್ಯ ಇದ್ದಾರೆ. ಅಂದರೆ ಅಷ್ಟು ಜನಕ್ಕೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿದೆ. ಅದು ಈ ಥರ ಒಂದು ಹಲವಾರು ಕಾರಣಗಳಿಂದ ಅಂತ ಅನಿಸುತ್ತೆ. ಪ್ಲಸ್ ನಮಗೆ OTT ಸಪೋರ್ಟ್ ಮಾಡ್ತಾ ಇಲ್ಲ. ಮುಂಚೆ ಸ್ಯಾಟಲೈಟ್ ರೈಟ್ಸ್ ಎಲ್ಲ ಇತ್ತು, ಅದು ಇಲ್ಲ ಇವಾಗ. ಸೊ ಹಾಗಾಗಿ ಹಲವಾರು ಕಾರಣಗಳಿಂದ ನಮ್ಮ ಇಂಡಸ್ಟ್ರಿ ಒಂದು ಸ್ವಲ್ಪ ಹಿಂದೇಟು ಹಾಕಿದೆ ಅಂತ ಹೇಳ್ಬೋದು. ಪೆಟ್ಟು ಪ್ರೀತಿ ಗೊತ್ತಿದೆ ನಮಗೆ. ಸೊ ನಮಗೂ ಆಸೆ ಮರಿದಿಗಂತ ಅಥವಾ ಮರಿ ಐಂದ್ರ ರೈ ಅವ್ರು ಬರಬೇಕು, ಕರ್ನಾಟಕಕ್ಕೆ ಸಿಹಿ ಸುದ್ದಿ ಕೊಡಬೇಕು ಅಂತ ಹೇಳಿ. ಆ ಥರದ್ದು ಪ್ಲ್ಯಾನಿಂಗ್ಸ್ ಏನು ಇಲ್ವಾ ಸರ್? ಮಗು ಬೇಕು ಅಂತ ಅದು ಮಾಡಿದಾಗ ನಿಮಗೆ ಫಸ್ಟ್ ಹೇಳ್ತೀವಿ. ಹಾಂ, ನೀವೇ ಪ್ರತಿ ಸತಿ ಇವ್ರು ಇದೇ ಕೇಳ್ತಾರೆ, ನಿಮಗೆ ಫಸ್ಟ್ ಹೇಳ್ತೀನಿ ಆಯಿತಾ? ಸಮಂತ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ, ಅದೊಂದು ಹೇಳ್ಬಿಡಿ ಸರ್. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗೆ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ರಾಜ್ ಅಂತ ಡೈರೆಕ್ಟರ್, ರಾಜ್ ಆ್ಯಂಡ್ ನಂದಿನಿ ರೆಡ್ಡಿ ಇಬ್ಬರು ಡೈರೆಕ್ಟರು. ನಂದಿನಿ ರೆಡ್ಡಿ ಅವ್ರು ಮಾಡಿದ್ದು ಹಿಂದಿನ ಸಿನಿಮಾಗಳು ನನಗೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ರಾಜ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಕೂಡ ತುಂಬ ಇಷ್ಟ ಆಗಿತ್ತು. ಫರ್ಜಿ, ಫ್ಯಾಮಿಲಿ ಮ್ಯಾನ್, ಅಂಥ ಇಬ್ಬರು ಒಳ್ಳೆಯ ನಿರ್ದೇಶಕರ ಜೊತೆಗೆ
ಸಮ್ಯಾಂತಾ ಹೀರೋಯಿನ್ ಆಗಿ ನಟಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ರುದ್ರಕಾಲ ಇವಾಗೇನು ನೀವು ಬಿಟ್ಕೊಡೋಕ್ಕಾಗೋದಿಲ್ಲ. 100% ಇದು ಜನರಿಗೆ ಹತ್ರ ಆಗಬೇಕು, ಹತ್ರ ಆಗೋ ಥರನೇ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ದಿಗಂತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.